Hello everyone, welcome to Sanmargana classes. Let us see question number 24 of chapter motion. Distinguish between speed and velocity. Velocity ಮತ್ತು speed ನಡುವಿನ differences ಅನ್ನ ಬರಿಬೇಕು. Okay. Speed is distance traveled per unit time. Speed ಅಂದ್ರೆ ಏನು? ಎಷ್ಟು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡಿದೆ ಒಂದು ಯೂನಿಟ್ ಟೈಮ್ ಅಲ್ಲಿ. ಫಾರ್ ಎಕ್ಸಾಂಪಲ್ ವಿತಿನ್ 1 ಸೆಕೆಂಡ್ ಎಷ್ಟು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡಿದ್ದಾರೆ, ಎಷ್ಟು ಮೀಟರ್ ಅನ್ನ ಅಥವಾ ಎಷ್ಟು ಕಿಲೋಮೀಟರ್ ಅನ್ನ ಕವರ್ ಮಾಡಿದೆ, ಅದನ್ನ ಏನಂತ ಕರಿತೀವಿ? ಸ್ಪೀಡ್. ಇಫ್ ಯು ಕನ್ಸಿಡರ್ ಅನ್ ಎಕ್ಸಾಂಪಲ್ ಆಫ್ a vehicle, that vehicle covering 50 kilometers per 1 hour. 1 hour ಅಲ್ಲಿ 50 ಕಿಲೋಮೀಟರ್ ಅನ್ನ ಕವರ್ ಮಾಡ್ತಾ ಇದೆ, ಅದು ಸ್ಪೀಡ್. ಹಾಗಿದ್ರೆ ವೆಲಾಸಿಟಿ, ದಿಸ್ ಇಸ್ ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮ್. ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಶಾರ್ಟೆಸ್ಟ್ ಪಾತ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಅಲ್ವಾ? ಇನಿಷಿಯಲ್ ಮತ್ತೆ ಫೈನಲ್ ಪೊಸಿಷನ್ ನಡುವಿನ ಶಾರ್ಟೆಸ್ಟ್ ಪಾತ್ ಏನಿದೆ ಅದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮ್ ಅನ್ನ ನಾವೇನಂತ ಹೇಳ್ಬಹುದು? ಇಟ್ ಈಸ್ ವೆಲಾಸಿಟಿ. ಫೈನ್. ಸ್ಪೀಡಿಗೆ ಡೈರೆಕ್ಷನ್ ಇರೋದಿಲ್ಲ, ನೋ ಡೈರೆಕ್ಷನ್. ಬಟ್ ಫಾರ್ ವೆಲಾಸಿಟಿ ದರ್ ಇಸ್ ಡೈರೆಕ್ಷನ್. ವೆಲಾಸಿಟಿಗೆ ಡೈರೆಕ್ಷನ್ ಇದೆ. ನಾವು ಸ್ಪೀಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಡೈರೆಕ್ಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ವೆಲಾಸಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಅದರಲ್ಲಿ ಡೈರೆಕ್ಷನ್ ಇನ್ಕ್ಲೂಡ್ ಆಗಿರುತ್ತೆ. ಓಕೆ. ಸ್ಪೀಡ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ. ಸ್ಪೀಡ್ ಏನಿದೆ? ಸ್ಕೇಲಾರ್ ಕ್ವಾಂಟಿಟಿ ಇರುತ್ತೆ. ವೆಲಾಸಿಟಿ ಈಸ್ ವೆಕ್ಟಾರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಮೀನ್ಸ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಮಾತ್ರ ಇದೆ, ಅವಾಗ ನಾನು ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳಿ. ವೆಕ್ಟಾರ್ ಕ್ವಾಂಟಿಟಿ ಅಂದ್ರೆ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಇದೆ, and direction, then it is vector quantity. Velocity, displacement per unit time ide. We know that displacement is vector quantity, so velocity is also vector quantity. Thank you.